ಎವ್ರಿವನ್, ಐ ಆಮ್ ಗೋನಾ ರಿವ್ಯೂ ದ ಬುಕ್ ಯು ವಾಸ್ ಲುಕಿಂಗ್ ಎಟ್. ಈ ಬುಕ್ನ ನಾನು ಕನ್ನಡದಲ್ಲಿ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಬುಕ್ಕು ಡೂ ಎಪಿಕ್ ಶರ್ಟ್. ಇದು ಬರೆದಿರೋದು ಅಂಕುರ್ ವಾರಿಕೋ. ಹಿ ಈಸ್ ಆ್ಯನ್ ಆಂಟ್ರಪ್ರನರ್. Nearby.in ಫೌಂಡರ್ ಕೂಡ ಇವರು. ನೀವು ನೋಡ್ಬೋದು, ಆಥರ್ ಎಸ್ ಅಂಕುರ್ ವಾರಿಕೋ. ಇನ್ನು ಬಂದ್ಬಿಟ್ಟು ಈ ಬುಕ್ಗೆ ಓವರ್ 60 ಮಿಲಿಯನ್ ವ್ಯೂಸ್ ಇದೆ ಸೋಷಲ್ ಮೀಡಿಯಾನಲ್ಲಿ, ಯೂಟ್ಯೂಬ್ನಲ್ಲಿ. ಇವರು ಈ ಬುಕ್ ಬಗ್ಗೆ ಮಾತಾಡಿದ್ದಾರೆ, ಈ ಬುಕ್ ಬಗ್ಗೆ ವಿಡಿಯೋಸು ಮಾಡಿದ್ದಾರೆ. ಯು ಕ್ಯಾನ್ ಸಿ ದ. ಇನ್ನು ಈ ಬುಕ್ ಬಗ್ಗೆ ಹೇಳಬೇಕು ಅಂದರೆ, ಈ ಬುಕ್ಕಲ್ಲಿರೋದೆಲ್ಲ ತುಂಬ ಕಾಮನ್ ಥಿಂಗ್ಸ್, ಲೈಕ್ ಎಲ್ರಿಗೂ ಗೊತ್ತಿರೋ ಥಿಂಗ್ಸ್. ಲೈಫಲ್ಲಿ ನಾವು ಎಲ್ಲ ತಿಳ್ಕೊಂಡಿರ್ತೀವಿ, ನಮಗೆ ಎಲ್ಲ ಗೊತ್ತಿರುತ್ತೆ ವಾಟ್ ಆ್ಯಕ್ಷನ್ಸ್ ಟು ಬಿ ಟೇಕನ್ ಅಂತ. ಒಂದು ವೇಳೆ ನಾವು ಇವಾಗ ನಾವು ಟೈಮ್ ವೇಸ್ಟ್ ಆಗ್ತಿದೆ ಅಂತ ಗೊತ್ತಿದ್ರು ನಾವು ಟಿ ವಿ ನೋಡ್ತಿರ್ತೀವಿ. ದ್ಯಾಟ್ ಈಸ್ ವಾಟ್ ವಿ ಡೂ. ಅದಕ್ಕೆ ಅವೇರ್ನೆಸ್ ಅಂತ ನಾವು ತಿಳ್ಕೊಬೇಕು ಅಂದರೆ ಈ ಥರದ ಬುಕ್ನ ನಾವು ಓದಬೇಕು. ಸೊ ಈ ಬುಕ್ಕು ನಮಗೆ ಗೊತ್ತಿರೋದನ್ನೇ ನಮಗೆ ಹೈಲೈಟ್ ಮಾಡಿಸೋಂಥ ಬುಕ್ಕು. ಸೊ ಅದಕ್ಕೆ ನಾನು ಇದನ್ನ ಪರ್ಸ್ನಲಿ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೆ, ನಾನು ಮಾಡ್ತಾಯಿದ್ದೀನಿ. ಸೊ ಈ ಬುಕ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತೀನಿ ಏನು ಇದೆ ಇದರಲ್ಲಿ ಅಂತ. ಸೊ ನನಗೆ ಅನಿಸಿದ ಪ್ರಕಾರ ನಾನು ಹೇಳ್ತೀನಿ. ಸೊ ಫಸ್ಟು ಚಾಪ್ಟರ್ ಬಂದುಬಿಟ್ಟು ಪಾರ್ಟ್ 1 ಅಂತ ಕರೀತಾರೆ, ಸಕ್ಸಸ್ ಆ್ಯಂಡ್ ಫೇಲ್ಯೂರ್. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಬಗ್ಗೆ ಹೇಳಬೇಕು ಅಂದರೆ, ಇವರು ಸಕ್ಸಸ್ ಬಗ್ಗೆನೂ ತುಂಬ ಮಾತಾಡಿದ್ದಾರೆ. ಬಟ್ ದ ಎಪಿಕ್ ಪಾರ್ಟ್ ಈಸ್ ಅಬೌಟ್ ಫೇಲ್ಯೂರ್. ಇವರು ತನ್ನ ಫೇಲ್ಯೂರ್ ರೆಸ್ಯೂಮಿನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಾಯಿತು, ಅವರು ಎಲ್ಲನೂ PhD MBA ಎಲ್ಲ ಡ್ರಾಪ್ ಮಾಡಿದ್ರು, ಹೇಗೆ ಅವರು ಆ ಫೇಲ್ಯೂರ್ನ ಎತ್ಕೊಂಡು ಮತ್ತೆ ಸಕ್ಸಸ್ ಕಡೆ ತಂದಿದ್ದಾರೆ. ಮತ್ತು ಅವರು ವೈಫು ಇನ್ನೊಂದು ಪಾರ್ಟು, ಅದರಲ್ಲಿ ಒಂದು ಪಾರ್ಟ್ ಬರೆದಿದ್ದಾರೆ, ನಾನು ಪಾಡ್ಕ್ಯಾಸ್ಟಲ್ಲೂ ಹೇಳಿದ್ದೀನಿ, ಫಸ್ಟ್ ಪಾಡ್ಕ್ಯಾಸ್ಟಲ್ಲಿ. ಹಿ ಸೆಡ್, ನನಗೆ ಮಗು ಆದಾಗ ನನ್ನ ಹೆಂಡತಿ ಮಗು ಕೇರ್ ಮಾಡೋಕ್ಕೆ ಶುರು ಮಾಡಿದ್ಲು. ದೆನ್ ಐ ಲಾಸ್ಟ್ ಮೈ ಕ್ಲೋಸ್ ಫ್ರೆಂಡ್ ಅಂತ. ಅಂದರೆ ಅವ್ರ ಹೆಂಡತಿ ಮಗುಗೆ ಟೈಮ್ ಕೊಡೋಕ್ಕೆ ಶುರು ಮಾಡಿದ್ರು, ಇವ್ರಿಗೆ ಟೈಮ್ ಕೊಡೋಕ್ಕೆ ಶುರು ಮಾಡಿಲ್ಲ ಅಂತ. ಸೊ ದಿಸ್ ಈಸ್ ವಾಟ್ ಹಿ ರಿಟರ್ನ್ ಇನ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಆಲ್ಸೋ. ಆ್ಯಂಡ್ ಚಾಪ್ಟರ್ 2 ಹ್ಯಾಬಿಟ್ಸ್. ಹ್ಯಾಬಿಟ್ಸ್ ಬಗ್ಗೆ ತುಂಬ ನೀಟಾಗಿ ಹೇಳಿದ್ದಾರೆ. ನಾವು ಏನೇ ಮಾಡಬೇಕಂದ್ರೂ ದೇರ್ ಶುಡ್ ಬಿ ಹ್ಯಾಬಿಟ್ಸ್. ನಾವು ಯಾವುದೇ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೊಂದು ಹ್ಯಾಬಿಟ್ ಬಿಲ್ಡ್ ಮಾಡಬೇಕು. ಸೊ ಇಫ್ ಐ ಆಮ್ ಡೂಯಿಂಗ್ ಅ ಫಿಟ್ನೆಸ್ ಜರ್ನಿ, ನಾನು ಜಿಮ್ಮರ್, ಸೊ ನಾನು ಜಿಮ್ ಬಗ್ಗೆನೇ ಜಾಸ್ತಿ ಮಾತಾಡೋದು. ಸೊ ನಾನು ಒಂದು ವೇಳೆ ನನ್ನ ಫಿಟ್ನೆಸ್ ಜರ್ನಿನ ನೀಟಾಗಿ ತೊಗೊಂಡು ಹೋಗಬೇಕು ಅಂದರೆ ಫಸ್ಟ್ ಐ ಶುಡ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ಗೋಯಿಂಗ್ ಜಿಮ್ ಡೈಲಿ. ದೆನ್ ಐ ಕ್ಯಾನ್ ಗೆಟ್ ಅ ಬೆಟರ್ ಫಿಸಿಕ್. ಸೊ ಈ ರೀತಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಮಾತು ಹೇಳಿದ್ದಾರೆ, ಡೋಂಟ್ ಫಿಕ್ಸ್ ಅ ಗೋಲ್ಸ್ ಯಾವತ್ತೂ ಫಿಕ್ಸ್ ಮಾಡಬೇಡಿ, ಹ್ಯಾಬಿಟ್ಸ್ನ ಮಾಡ್ಕೊಳ್ಳಿ. ಗುಡ್ ಹ್ಯಾಬಿಟ್ಸ್ ಕ್ಯಾನ್ ಮೇಕ್ ಯು ಸಕ್ಸಸ್. ನಿಮ್ಮ ಪ್ಯಾಷನ್ ಇರ್ಬೋದು, ನಿಮ್ಮ ಪ್ಯಾಷನ್ನು ಯಾವುದೇ ರೀತಿಯಲ್ಲಿ, ಅಕಸ್ಮಾತ್ ನಿಮ್ಮ ಪ್ಯಾಷನ್ ಸೋಷಲ್ ಮೀಡಿಯಾನೇ ಆಗಿದ್ದರೆ, ನೀವು ಎಂಟರ್ಟೈನ್ಮೆಂಟ್ ಅಲ್ವಾ, ಮೋಟಿವೇಶನ್ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ನೀವು ಸೋಷಲ್ ಮೀಡಿಯಾಗೆ ಬಂದೇ ಬರ್ತೀರ. ದ್ಯಾಟ್ ಈಸ್ ವಾಟ್ ಹ್ಯಾಬಿಟ್ ಈಸ್. ಇನ್ನು ಅವರು ಅವೇರ್ನೆಸ್ ಬಗ್ಗೆ ತುಂಬ ನೀಟಾಗಿ ಹೇಳಿದ್ದಾರೆ. ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಂತ ಅಂದರೆ ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಿರಬೇಕು. ಸೊ ಜಿಮ್ಗೆ ಹೋಗೋರು ಎಲ್ರದ್ದು ಗೋಲ್ ಒಂದೇ ಇರಲ್ಲ. ವಿರಾಟ್ ಕೊಹ್ಲಿ ಜಿಮ್ಗೆ ಹೋಗ್ತಾರೆ, ಬಾಡಿ ಬಿಲ್ಡರ್ ಆರ್ನಾಲ್ಡ್ ಜಿಮ್ಗೆ ಹೋಗ್ತಾರೆ, ಕ್ರಿಸ್ಟಿಯಾನೋ ಜಿಮ್ಗೆ ಹೋಗ್ತಾರೆ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಜಿಮ್ಗೆ ಹೋಗ್ತಾರೆ. ಬಟ್ the intention behind the fitness and workout is their personal passions, their personal careers. So ವಿರಾಟ್ ತನ್ನನ್ನು ತಾನು ಫಿಟ್ ಇಟ್ಕೊಂಡು ಕ್ರಿಕೆಟ್ ಆಡೋಕ್ಕೋಸ್ಕರ he is going to gym. ಕ್ರಿಸ್ಟಿಯಾನೋ ರೊನಾಲ್ಡೋ, he wants to play better and better and better. ಅದಕ್ಕೆ ಅವರು ಜಿಮ್ಗೆ ಹೋಗ್ತಾರೆ. ಸೊ ಇದೇ ಥರ ನೀವು ಏನೇ ಮಾಡ್ತಿದ್ರು ಅವೇರ್ನೆಸ್ ಇರಲಿ ಅಲ್ಲಿ. ವೈ ಯು ವಾಂಟ್ ಟು ಬಿ ಫಿಟ್, ವೈ ಯು ವಾಂಟ್ ಟು ಬಿ ಅ ಗುಡ್ ಲುಕಿಂಗ್ ಪರ್ಸನ್. ಸೊ ದ್ಯಾಟ್ಸ್ ವಾಟ್ ಮೇಕ್ಸ್ ಡಿಫರೆನ್ಸ್ ಆಫ್ ಅವೇರ್ನೆಸ್. ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ, ದಯವಿಟ್ಟು ಓದಿ ಈ ಬುಕ್ನ, ನಿಮ್ಗೆ ಅರ್ಥ ಆಗುತ್ತೆ.
ಸೊ ಇನ್ನೊಂದು ಆಂಟ್ರಪ್ರನರ್ಶಿಪ್ ಅನ್ನೋದು ಸುಮ್ಮನೆ ಅಲ್ಲ, ಇಟ್ ಈಸ್ ಬಿಗ್ ರಿಸ್ಕ್. ಈ ರಿಸ್ಕ್ನ ತೊಗೊಳಕ್ಕೆ ಮುಂಚೆ ಈ ಬುಕ್ಕಲ್ಲಿರೋ ಈ ಚಾಪ್ಟರ್ನ ನೀವು ದಯವಿಟ್ಟು ಓದಿ. ಯಾಕೆಂದರೆ ಆಂಟ್ರಪ್ರನರ್ಶಿಪ್ ಅನ್ನೋದು ಬ್ಯಾಲೆನ್ಸಿಂಗ್ ಲೈಫ್ ವಿತ್ ಅ ಬಿಸ್ನೆಸ್, ಇದು ತುಂಬ ಡಿಫಿಕಲ್ಟ್ ಥಿಂಗ್. ಯಾಕೆಂದರೆ ನೀವು ನಿಮ್ಮದೇ ಆದ ಟೀಮ್ನ ಬಿಲ್ಡ್ ಮಾಡಿ ನಿಮ್ಮ ಬಿಸ್ನೆಸ್ನ ಶುರು ಮಾಡಿಕೊಂಡು ನೀವು ನಿಮ್ಮ ಕೆಲಸನ ಶುರು ಮಾಡ್ತೀರಾ. ಸೊ ಅದರಲ್ಲಿ ನಿಮ್ಮ ಟೀಮ್ ಬಿಲ್ಡಿಂಗ್ ಹೆಂಗಿರಬೇಕು, ಹೌ ಯು ಹ್ಯಾವ್ ಟು ಬಿಹೇವ್ ವಿತ್ ಯುವರ್ ಟೀಮ್ ಮೆಂಬರ್ಸ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ನೀವು ತಿಳ್ಕೊಂಡು ಅದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ನೀವು ಈ ಚಾಪ್ಟರ್ನ ಓದಲೇಬೇಕು. ಇನ್ನೊಂದು ಮನಿ ಆ್ಯಂಡ್ ರಿಲೇಷನ್ಶಿಪ್ ಇದೆರಡು ಬೇರೆ ಬೇರೆ ಚಾಪ್ಟರು, ಬಟ್ ನಾನು ಬೇಗ ಈ ವಿಡಿಯೋನ ವೈಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಎಕ್ಸ್ಪ್ಲೇನ್ ಮಾಡಿದ್ರೆ ಲೈಕ್ ತುಂಬಾ ಇದೆ ಈ ಬುಕ್ಕಲ್ಲಿ. ಮನಿ ಹೆಂಗೆ ಕಂಟ್ರೋಲ್ ಮಾಡಬೇಕು, ಹೆಂಗೆ ಅದನ್ನ ಯುಟಿಲೈಸ್ ಮಾಡಬೇಕು, ಮನಿ ಅಂದರೆ ಏನು, ಹಿ ಸೆಡ್ ಇಟ್. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಹಿ ಸೆಡ್ ಅಬೌಟ್ ಸ್ಪೆಂಡಿಂಗ್ ಟೈಮ್. ಹಿ ಸೆಡ್ ಇಟ್, ಅವರು ದಿನದಲ್ಲಿ ಕಂಪಲ್ಸರಿ 2 hours ತನ್ನ ಮಕ್ಕಳು ಹೆಂಡತಿಗೆ ಕೊಡ್ತಾರೆ. ಇವರು ನಿಯರ್ ಬೈ ಫೌಂಡರ್, ಹಿ ಈಸ್ ಅ ಬಿಸ್ನೆಸ್ ಮ್ಯಾನ್, ಬಟ್ ಸ್ಟಿಲ್ ಅವರು ಟೈಮ್ನ ಹುಡುಕಿ ತೆಗಿತಿದ್ದಾರೆ ಅವ್ರ ಮಕ್ಕಳಿಗೋಸ್ಕರ ಕೊಡೋಕ್ಕೆ ಅಂತ. ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಹಿಮ್ ಸ್ಪೆಷಲ್. ಸೊ ಲೈಫ್ನ ತುಂಬ ಡಿಸಿಪ್ಲಿನ್ ಆಗಿ ಮಾಡಬೇಕು ಅಂದರೆ ಅದೇ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಬೇಕು. ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಸಕ್ಸಸ್ ಅಂತ ನಿಮಗೆ ಸಿಕ್ಕರೆ ಯು ವಿಲ್ ಹ್ಯಾವ್ ಬ್ಯೂಟಿಫುಲ್ ಲೈಫ್. ಎಕ್ಸಾಂಪಲ್ ಇಸ್ ವಿರಾಟ್ ಆ್ಯಂಡ್ ಅನುಷ್ಕಾ. ಇವತ್ತು ವೈರಲ್ ಆಗ್ತಿದ್ದಾರೆ. ಅಕಾಯ್ ಇಸ್ ಗೆಟಿಂಗ್ ವೈರಲ್ ಆ್ಯಂಡ್ people are saying the perfect life in the world is Virat and Anushka. Got 2 children, got happy life, got money, got love, got relationship. ಇದೆಲ್ಲ ಬೇಕು ಅಂದರೆ ಯು ಹ್ಯಾವ್ ಟು ಪೇ ಫಾರ್ ಇಟ್. ಸೊ ಪೇ ಫಾರ್ ಇಟ್ ಅಂದರೆ ಡಿಸಿಪ್ಲಿನ್, ಹ್ಯಾಬಿಟ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ಪಡ್ಕೋಬೇಕು ಅಂತಂದರೆ ದುಡಿಲೇಬೇಕು. ಸೊ ಇದನ್ನು ಹೇಳ್ತಾ ಡೂ ಎಪಿಕ್ ಶಿಟ್ನ ನಾನು ರಿವ್ಯೂ ಮುಗಿಸ್ತಾ ಇದ್ದೀನಿ. ಬಟ್ ಡೂ ಎಪಿಕ್ ಶಿಟ್ ಅನ್ನೋದು ತುಂಬ ಲೈಕ್ ಯೂನಿಕ್ ವರ್ಡ್. ಎಪಿಕ್ ಶಿಟ್ ಅಂದರೆ ಯಾರಿಗೂ ಮಾಡೋಕ್ಕಾಗಲ್ಲ. ಇಟ್ಸ್ ಎಪಿಕ್ ಅನ್ನೋದೇನು ಯೂನಿಕ್ ಆಗಿರೋದು, ಡಿಫ್ರೆಂಟ್ ಆಗಿರೋದು, ಯಾವನೂ ಮಾಡದೇ ಇರೋದು. ಸೊ ದ್ಯಾಟ್ಸ್ ವಾಟ್ ಸೇಸ್ ಅಬೌಟ್ ದಿಸ್ ಬಾಕ್. ಆ್ಯಂಡ್ ಇದರಲ್ಲಿ ಯಾವುದೂ ಹೊಸದಿಲ್ಲ, ಎಲ್ಲನೂ ಕಾಮನ್ ಥಿಂಗ್. ಹೆಂಗೆ ಅಂತಂದರೆ ನಮಗೆ ಟಿ ವಿ ನೋಡೋದು ಒಳ್ಳೆಯದಲ್ಲ ಅಂತ ಗೊತ್ತು, ಟಿ ವಿ ನೋಡ್ತೀವಿ. ಜಿಮ್ಗೆ ಹೋಗದೆ ಇದ್ದರೆ ಫಿಟ್ ಆಗಿರಲ್ಲ ಅಂತ ಗೊತ್ತು, ಹೋಗಲ್ಲ. ಈ ಥರ ನಾವು ಜಂಕ್ ಫುಡ್ ತಿಂದರೆ ಅನ್ಹೆಲ್ದಿಯಾಗಿರ್ತೀವಿ ಅಂತ ಗೊತ್ತು, ಬಟ್ ಜಂಕ್ ಫುಡ್ಗೆ ನಾವು ಅಟ್ರ್ಯಾಕ್ಟ್ ಆಗ್ತೀವಿ. ಸೊ ದಿಸ್ ಇಸ್ ವಾಟ್ ಈ ಬುಕ್ಕಲ್ಲಿರೋದು. ಸೊ ನಮ್ಗೆ ಗೊತ್ತಿರೋದನ್ನೇ ನಮ್ಗೆ ಅವೇರ್ ಮಾಡೋದು. ಇಫ್ ಯು ವಾಂಟ್ ಟು ಯೂಟಿಲೈಸ್ ಯುವರ್ ಲೈಕ್ ಪರ್ಸ್ನಲ್ ಲೈಫ್, ಡೂ ರೀಡ್ ದಿಸ್ ಬುಕ್. ರೀಡ್ ಮಾಡೋದೇ ಅಲ್ಲ, ಇದನ್ನು ಮಾಡಿ. ಅಂದರೆ ಲೈಕ್ ಇದನ್ನು ಇದರಲ್ಲಿರೋದನ್ನೆಲ್ಲ ನಿಮ್ಮ ಹ್ಯಾಬಿಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಎಕ್ಸಿಕ್ಯೂಟ್ ಮಾಡಿ. ಸೊ ಆವಾಗಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲೈಕ್ ಇಟ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ ವ್ಯಾಲ್ಯೂ ಆಗುತ್ತೆ. ಸಬ್ಸ್ಕ್ರೈಬು ಮಾಡಿ. ಮುಂದೆ ಇನ್ನೂ ನನಗೆ ಅಪ್ರಿಷಿಯೇಷನ್ ಸಿಕ್ಕಂಗೆ ಅದು. ನಾನು ಮುಂದೆ ಇನ್ನೂ ಹಾರ್ಡ್ ವರ್ಕ್ ಮಾಡೋಕ್ಕೆ ನಿಮ್ಮ ಅಪ್ರಿಷಿಯೇಷನ್ ಇದ್ದಂಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ನು. ಸೊ ಸಬ್ಸ್ಕ್ರೈಬ್ ಮಾಡಿ.